ಹೇ ಗಾಯ್ಸ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ಏನಂದರೆ ತಮ್ಮನಿಗೆ ಸೈಕಲ್ ತೊಗೊಳ್ಲಿಕ್ಕಂತ ಫೈನಲಿ ಬಂದಿದೆ. ನೋಡಿ, ಇಲ್ಲಿದೆ ಸೈಕಲ್, ರೆಡಿ ಇದೆ. ನೋಡಿ, ರಯಾನ್ ಕೂಡ ಅಲ್ಲಿ ಎಂಥದ್ದು ಕೆಲಸ ಮಾಡ್ತಾ. ಈಗ ಪೇಮೆಂಟ್ ಎಲ್ಲ ಆಯಿತು. ಈಗ ಅಮ್ಮ ಪೇಮೆಂಟ್ ಮಾಡಿದರು. ಈಗ ಸೈಕಲ್ ತೊಗೊಂಡು ಹೊರಡದೆ. ಆದರೆ ಬ್ರೇಕ್ ಸ್ವಲ್ಪ ಲೂಸ್ ಉಂಟು, ಅದಕ್ಕೆ ಅದು ಬ್ರೇಕನ್ನು ಸ್ವಲ್ಪ ಟೈಟ್ ಮಾಡಿ ಈಗ ಹೋಗೋದು ಮನೆಗೆ. ಪಾಪ ಇವತ್ತು BC ರೋಡ್ ತನಕ ಹೋಗಿ ಬಂದು ಕೂಡ ನನಗೋಸ್ಕರ ಕೆಲಸ ಮಾಡ್ತಾ ಇದ್ದಾನೆ. ನೋಡಿ, ಸಚ್ಚಾಯಿ ದೋಸ್ತೆ ಬಾಯಿ. ಬೆಸ್ಟ್ ಫ್ರೆಂಡ್ ಅಂದರೆ ಈ ಥರ ಇರಬೇಕು. ಪಾಪ ಅವ್ನು ರೆಸ್ಟ್ ಮಾಡಿದೆ ನನಗೋಸ್ಕರ ಈಗ ಸೈಕಲ್ ಫಿಕ್ಸ್ ಮಾಡ್ತಾ ಇದ್ದಾನೆ. ನೋಡಿ, ಫ್ರೆಂಡ್ ಅಂದರೆ ಈ ಥರ ಇರಬೇಕು. ಈಗ ಫೈನಲಿ ಮನೆ ಹತ್ರ ಅಂತರೂ ಸೈಕಲ್ ತೊಗೊಂಡು ಬಂದೆ. ಈಗ ಸ್ವಲ್ಪ ಇರೋದಷ್ಟೇ, ಈಗ ಹೋಗ್ತಾ ಇದ್ದೀನಿ ಮನೆಗೆ. ಅಲ್ಲಿ ಹಿಂದೆ ರಯಾನ್ ಕೂಡ ಬರ್ತಾ ಇದ್ದಾನೆ. ಈಗ ತಮ್ಮಂದು ರಿಯಾಕ್ಷನ್ ಹೇಗಿರುತ್ತಂತ ನೋಡೋಣ ಬನ್ನಿ. ಫೈನಲಿ ಫ್ಲ್ಯಾಟಿಗಂತರೂ ಬಂದೆ. ಆದರೆ ಇಲ್ಲಿ ನನ್ನ ತಮ್ಮನೇ ಇಲ್ಲ. ನಾನು ಇದ್ದಾನೆ ಅಂದ್ಕೊಂಡಿದ್ದೆ, ಯಾಕಂದರೆ ನಾವು ಹೋಗುವಾಗ ಇಲ್ಲಿ ಆಟ ಆಡ್ತಿದ್ದ. ಈಗ ಇಲ್ಲೇ ಆಟ ಆಡ್ತಿರ್ಬೋದು ಅಂತ ನೋಡಿದೆ, ಆದರೆ ಅವನು ಇಲ್ಲಿಲ್ಲ. ಇಲ್ಲಿ ನೋಡಿ, ನನ್ನ ಸೈಕಲ್ ನೋಡಿ, ಈ ಸೈಕಲ್ ನೋಡಿ. ನನ್ನ ಸೈಕಲ್ಗಿಂತ ನನ್ನ ತಮ್ಮನ ಸೈಕಲ್ಲೇ ದೊಡ್ಡದಾಗಿದೆ. ಏನು ಮಾಡೋದು, ನನಗೆ ನನ್ನ ಸೈಕಲ್ಲೇ ಇಷ್ಟ. ಯಾಕಂದರೆ ಇದನ್ನ ಪೆಡಲ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಂದು ನೋಡಿ ಇಲ್ಲಿ ಹೇಗಾಗಿದೆ ಅಂತ. ನೋಡಿ, ಇವನು ಕೂಡ ಬಂದ. ನೋಡಿ, ಶೋ ಆಫ್ ಮಾಡ್ಲಿಕ್ಕಂತ ಗ್ಲಾಸಸ್ ಎಲ್ಲ ಹಾಕ್ಕೊಂಡು ಬರ್ತಾನೆ. ನೋಡಿ, ಎಲ್ಲ ನನ್ನ ಕೈ, ಲೋಡೆಲ್ಲ ನನ್ನ ಕೈ ಕೊಟ್ಟ, ಬ್ಯಾಗೆಲ್ಲ ಅವನು ಚಂದ ಲೈನ್ ಹಾಕ್ಕೊಂಡು ಹುಡುಗಿಯರಿಗೆ ಬರ್ತಾ ಇದ್ದ. ನೋಡಿ, ಲೈನಲ್ಲಿ ನನ್ನ ತಮ್ಮ ಬಂದ. ನೋಡಿ ಇದ್ದಾನೆ, ಬಂದ ಸೈಕಲ್ ನೋಡ್ದ. ಸೈಕಲ್ ತರಲಿಲ್ಲ, ಅದು ಪಂಚರ್ ಆಗಿತ್ತು, ಅದಕ್ಕೆ ತರಲಿಲ್ಲ ಸೈಕಲ್. ಸತ್ಯ ಪಂಚರ್. ಅವನ ಹತ್ರ ಕೇಳ್ರಿ, ಅವನ ಹತ್ರ. ವಿ ಡಿಡ್ಂಟ್ ಬ್ರಿಂಗ್ ಸೈಕಲ್, ಪಂಚರ್ ವಿ ಕೇಮ್ ದಟ್. ಸತ್ಯ ತರಲಿಲ್ಲ ಸೈಕಲ್. ನೋಡಿ ಬಿಟ್ಟ, ಓಡಿದು ಬಿಟ್ಟ. ಒಬ್ಬ ಫುಲ್ ಸ್ಪೀಡ್ ಬಾಯ್. ಒಬ್ಬ ನೋಡಿ ಅಂತೆ ಹೋಗ್ತಾ ಇದ್ದಾನೆ. ನೋಡಿ ಸಾಕು. ಈಗ ಇಡು, ವಾಶ್ ಮಾಡ್ಬೇಕದನ್ನ. ಇಡು. ನೋಡಿದ ಕೂಡಲೇ ಓಡೇ ಬಿಟ್ಟ ಸೀದಾ. ನನಗೇನೆ ಹೊಡಿಲಿಕ್ಕೆ ಬಂದ. ನಾನೇ ತೊಗೊಂಬಂದರೆ ನನಗೇನೆ ಹೊಡಿಲಿಕ್ಕೆ ಬಂದ ಅವನು. ನೋಡಿ, ಇವನು ನೋಡಿ, ಎಲ್ಲ ನೋಡಿ ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದಾನೆ. ನೋಡಿ ಎಷ್ಟು ಚಂದ ಇದ್ದಾನೆ. ಶಾರ್ಶ್ ಹೋಗಿ ಬಕೆಟ್ ಮತ್ತು ಜಗ್ ತೊಗೊಂಡು ಹೋಗು, ಸೈಕಲ್ ವಾಶ್ ಮಾಡುವ. ಪೈಪ್ ಎಲ್ಲ ನಾವು ಹಾಕೋದಿಲ್ಲ. ಹಾಗೆ ಒಂದು ಬಟ್ಟೆ ಕೂಡ ತೊಗೊಂಡು ಬಾ. ನೋಡಿ ಎಷ್ಟು ಗಲೀಜಾಗಿದೆ, ಧೂಳು. ನೋಡಿ, ಧೂಳು ಹೇಗೆ ಹಿಡ್ದಿದೆ ನೋಡಿ. ಇದ್ರಕ್ಕಿಂತ ಗರೀಬ್ ನನ್ನ ಸೈಕಲ್ ಆಗಿದೆ. ಯಾಕಂದರೆ ಇವತ್ತು ಆಫ್ ರೋಡಿಂಗ್ ಹೋಗಿ ಬಂದದಲ್ಲ. ನೋಡಿ ಅಂತೆ ಫುಲ್ ರೆಡ್ ಆಗಿದೆ. ಫುಲ್ ಎಲ್ಲ ಕಡೆ ಫುಲ್ ರೆಡ್. ನನ್ನ ಸೈಕಲ್ ತೊಳೆದ್ರೆ ಯಾವ ಥರ ಕಾಣ್ತದೆ. ಈಗ ಅವನನ್ನು ಕಳಿಸಿದ್ದೇನೆ. ಅವನೀಗ ತಂದು ಕೂಡಲೇ ಈಗ ವಾಶ್ಲ ಮಾಡಲಿಕ್ಕೆ ಶುರು ಮಾಡು. ಈಗ ನೋಡಿ, ಹೊಸ ಟಯರ್ ಹಾಕಿದೆ ಮೆಟ್ರೋ ಕಂಪೆನಿದು. 2 ಮೆಟ್ರೋ ಕಂಪನಿದೆ ಟಯರು. 10 ರಯಾನ್ ಹಾಕಿದ್ದು. ರಯಾನ್ ಇದ್ರೆ ಹೇಗಿರ್ತದೆ ಗೊತ್ತುಂಟ. 1 ವರ್ಷ ಸೈಕಲ್ ಎಂತ ಆಗೋದಿಲ್ಲ. ಅದಕ್ಕೆ ಹೇಳ್ದು ನಮ್ಮ ರಯಾನ್ ಹತ್ರ ಸೈಕಲ್ ಸರ್ವಿಸ್ ಮಾಡಿಸಿ ಅಂತ. ಆದರೆ ನೀವು ಯಾರು ಕೇಳ್ತಾ ಇಲ್ಲ. ಈಗ ಫೈನಲಿ ಸೈಕಲ್ ವಾಶ್ ಮಾಡೋ ಟೈಮ್. ಫಸ್ಟ್ ಇದನ್ನೇ ವಾಶ್ ಮಾಡೋಣ, ಯಾಕಂದರೆ ತುಂಬ ಗಲೀಜಾಗಿದೆ. ಅದಕ್ಕೆ ವಾಶ್ ಮಾರ ಗಾಡಿ ತೆಗೋ. ಇವನು ಇದನ್ನಲ್ಲ, ಇವನು ರಯಾನ್ ಇದನ್ನು ವಾಶೇ ಮಾಡಲಿಲ್ಲ, ತಗೊಂಡು ಹಾಗೇನೆ ಇಟ್ಟಿದ್ದಂತೆ. ಒಮ್ಮೆ ಕೂಡ ವಾಶ್ ಮಾಡಲಿಲ್ಲ. ಈಗ ಇದನ್ನ ನಾನೇ ವಾಶ್ ಮಾಡ್ತಾ ಇದ್ದೀನಿ. ಈಗ ಫಸ್ಟ್ ನೀರು ಹಾಕೋಣ ಎಲ್ಲ ಕಡೆ, ಮತ್ತು ಬಟ್ಟೆಯಿಂದ ಉಜ್ಜೋಣ, ಸರಿ ಉಜ್ಜೋಣ ಎಲ್ಲ ಕಡೆ. ಈಗ ಇದನ್ನ ನಾನು ಸೈಕಲಿಗೆ ಹಾಕಿದೆ. ಇದು ಲೈಟ್ ಬರ್ತಾ ಉಂಟು, ಆದರೆ ಕಾಣೋದಿಲ್ಲ. ರಾತ್ರಿ ಟೈಮಲ್ಲಿ ಚೆಂದ ಕಾಣ್ತದೆ. ಈಗ ಇದನ್ನ ನನ್ನ ಸೈಕಲಿಗೆ, ಇದು ನನಗೆ ಅಂತೆ, ಇದು ನಾನೇ ಹಾಕ್ಕೊಂಡು, ಇದು ನನಗೇನೆ, ನಾನೇ ಇಟ್ಕೋತೇನೆ. ಇದನ್ನು ಅವನಿಗೆ ಕೊಡೋದಿಲ್ಲ ತಮ್ಮನಿಗೆ. ಅವನಿಲ್ಲ, ಸುಮ್ಮನೆ ಮನೇಲಿ ತಿರುಗಾಡ್ಲಿಕ್ಕೆ ಲೈಟ್ ಬೇಕಂತ ಅವನಿಗೆ. ನಾನು ಹೊರಗೆಲ್ಲ ಹೋಗ್ತೇನೆ 50 ಕಿಲೋಮೀಟರ್ ಎಲ್ಲ, ನನಗೆ ಏನೋ ಹೇಳ್ತಾರಲ್ಲ ಅದಾಗ್ತದೆ. ಅದಕ್ಕೆ ಈಗ ಇದನ್ನ ನಾನೇ ಯೂಸ್ ಮಾಡ್ತೀನಿ. ಈಗ ಸೈಕಲ್ ತೊಳೆಯುವುದನ್ನು ಸ್ಟಾರ್ಟ್ ಮಾಡೋ. ಬನ್ನಿ. ನನ್ನ ತಮ್ಮ ಇಲ್ಲಿ ಶುರು ಮಾಡಿದ. ಅವನ ಫ್ರೆಂಡ್ ಸಹ ಬಂದ. ಒಬ್ಬ ಎಷ್ಟು ಮೆಹನತ್ ಮಾಡ್ತಿದ್ದಾನೆ ನೋಡಿ. ಅದು ಈಗ ಹೊಸ ಸೈಕಲ್ ಬಂದಿದಲ್ಲ, ಅದಕ್ಕೆ ಮತ್ತೆ ಮುಟ್ಟೋದೇ ಇಲ್ಲ ಅದನ್ನು. ನೋಡಿ, ಈಗ ನನ್ನ ಸೈಕಲ್ ನಾನೇ ಉಳಿಸ್ತಾ ಇದ್ದೇನೆ. ಮೆಹನತ್ ಕರ್ನ ಪಡ್ತಾ ಹೈ.
शा बेचारा मेहनती आदमी है, बहुत ही मेहनती आदमी है ये। ನನ್ನದಂತೂ ಫುಲ್ ಮಣ್ಣಾಗಿದೆ. ಇವತ್ತು ಬೆಳಿಗ್ಗೆ ಆಫ್ ರೋಡಿಗೆ ಹೋಗಿ ಬಂದು ಫುಲ್ ಕೆಂಪು ಮಣ್ಣು. ಆ ಕೆಂಪು ಮಣ್ಣಲ್ಲಿ ಹೋಗಿ ಹೋಗಿ ಫುಲ್ ಕೆಂಪಾಗಿದೆ. ಈಗ ಸ್ವಲ್ಪ ಚೆಂದ ಕಾಣ್ತದೆ. ಆಗ ಫುಲ್ ಹಾಳಾಗಿದೆ. ಆಫ್ ಆಫ್. ಈಗ ರಯಾನ್ ಇದು ತಂದಿದ್ದ, ಅದಕ್ಕೆ ಇದರಲ್ಲಿ ವಾಶ್ ಮಾಡ್ತಾ ಇದ್ದೀನಿ ಶಾಂಪೂ ಹಾಕಿ ನೋಡಿ. ಈಗಾದರೂ ಸ್ವಲ್ಪ ಹೊಳಿತಾ ಉಂಟು. ಅವನು ತಮ್ಮನ ಸೈಕಲ್ ಅವನು ಸುಮ್ಮನೆ ಅವನಿಗೆ ಆಡ್ಲಿಕ್ಕೆ ಬೇಕಿತ್ತು, ಅದಕ್ಕೆ ಹೇಗೋ ಹಾಗೆ ತೊಳೆದು ಹೋದ. ಆದರೆ ನಾವು ತೊಳಿಬೇಕಲ್ಲ, ಸೈಕಲ್ ತೊಳಿತಾ ಇದ್ದೀನಿ. ಎಲ್ಲ ಕಡೆ ಉಜ್ಜಿ 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 ತೊಳಿತಾ ಇದ್ದೀನಿ. ಫುಲ್ಲು ರೆಡ್ ಆಗಿತ್ತು. ಈಗ ತೊಳೆದ ಮೇಲೆ ಹೇಗೆ ಕಾಣ್ತದೆ ಅಂತ ನೋಡಿ, ನೀವೇ ನಿಮಗೆ ಗೊತ್ತಾಗ್ತದೆ. ಎಲ್ಲ ಕಡೆ ಕಮೆಂಟಲ್ಲಿ ತಿಳಿಸಿ. ಸರಿ ಉಜ್ತಾ ಇದ್ದೀನಿ ಎಲ್ಲ ಕಡೆ ಸಹ, ಒಂದು ಕಡೆ ಸಹ ಬಿಡ್ತಿಲ್ಲ. ಎಲ್ಲಿ ಕೈ ಹೋಗುದಿಲ್ಲ ಅಲ್ಲಿ ಕೈ ಹಾಕಿ ಹಾಕಿ ಉಜ್ತಾ ಇದ್ದೀನಿ ನೋಡಿ. ಫೈನಲಿ ಈಗ ಮನೆ ಸೈಕಲ್ ಅಂತೂ ತಗೊಂಡೆ, ವಿಡಿಯೋ ಎಂಡ್ ಮಾಡಿದೆ ಅಂದ್ಕೊಂಡೆ, ಆದರೆ ಎಂಡ್ ಆಗಿರಲಿಲ್ಲ. ಈಗ ಸಂಜೆ ಆಗಿದೆ, ಅದಕ್ಕೆ ನಾನು ಆಟ ಆಡ್ಲಿಕ್ಕೆ ಬಂದಿದ್ದೇನೆ. ನೋಡಿ ಅಲ್ಲಿ ನನ್ನ ತಮ್ಮ ಆಟ ಆಡ್ತಿದ್ದಾನೆ ನೋಡಿ, ಅವನು ಕೂಡ ಆಟ ಆಡ್ತಾ ಇದ್ದಾನೆ. ನಾನು ವಿಡಿಯೋ ಎಂಡ್ ಮಾಡಿರಲಿಲ್ಲಲ್ಲ, ಅದಕ್ಕೆ ಈಗ ಎಂಡ್ ಮಾಡ್ತಾ ಇದ್ದೀನಿ. ಸೈಕಲ್ ಎಲ್ಲ ವಾಶ್ ಆಯಿತು ಚೆಂದ. ಈಗ ರಯಾನ್ ಕೂಡ ಮನೆಗೆ ಹೋದ. ಈಗ ನಂದೇನಿಲ್ಲ ಕೆಲಸ. ಈಗ ಎಂತ ಮಾಡಲಿಕ್ಕಿಲ್ಲ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.